ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಏಪ್ರಿಲ್ 1, 2026 ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. ಏಪ್ರಿಲ್ 1, 2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ ಶುಕ್ಲ ಪಕ್ಷ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಇವತ್ತು ಜನ್ಮ ದಿನಾಚರಣೆ ಇರುವಂತದ್ದು ವಿಶೇಷ. ಸೂರ್ಯೋದಯ 6 ಗಂಟೆ 16 ನಿಮಿಷಕ್ಕಾದ್ರೆ ಸೂರ್ಯಾಸ್ತ 6 ಗಂಟೆ 31 ನಿಮಿಷಕ್ಕಾಗುತ್ತೆ. ಸೂರ್ಯ ಮಿಥುನ್ ರಾಶಿಯಲ್ಲಿದ್ರೆ ಚಂದ್ರ ಕನ್ಯಾ ರಾಶಿಯಲ್ಲಿರ್ತಾರೆ. ಇನ್ನು ಚತುರ್ದಶಿ ತಿಥಿ 7 ಗಂಟೆ 6 ನಿಮಿಷದವರೆಗೆ ಬೆಳಿಗ್ಗೆ, ತದನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ಉತ್ತರ ಪಾಲ್ಗುಣಿ ನಕ್ಷತ್ರ 4 ಗಂಟೆ 17 ನಿಮಿಷದವರೆಗೆ ಸಾಯಂಕಾಲ, ತದನಂತರ ಹಸ್ತ ನಕ್ಷತ್ರ ಇರುತ್ತೆ. ಇನ್ನು ವಣಿಜಕರಣ ಬೆಳಗ್ಗೆ 7 ಗಂಟೆ 6 ನಿಮಿಷದವರೆಗೆ, ನಂತರ ವಿಷ್ಟೀಕರಣ ಇರುತ್ತೆ. ವೃದ್ಧಿ ಯೋಗ 2 ಗಂಟೆ 51 ನಿಮಿಷದವರೆಗೆ ಮಧ್ಯಾಹ್ನ, ತದನಂತರ ಧ್ರುವ ಯೋಗ ಇರುತ್ತೆ. ಇನ್ನು ಈ ದಿನದ ರಾಹುಕಾಲ 12 ಗಂಟೆ 24 ನಿಮಿಷದಿಂದ 1 ಗಂಟೆ 55 ನಿಮಿಷದವರೆಗೆ ರಾಹುಕಾಲ, 7 ಗಂಟೆ 49 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೆ ಯಮಗಂಟ ಕಾಲ, 10 ಗಂಟೆ 52 ನಿಮಿಷದಿಂದ 12 ಗಂಟೆ 24 ನಿಮಿಷದವರೆಗೆ ಗುಳಿಕ ಕಾಲ, 11 ಗಂಟೆ 59 ನಿಮಿಷದಿಂದ 12 ಗಂಟೆ 58 ನಿಮಿಷದವರೆಗೆ ದುರ್ಮುಹೂರ್ತ ಇದೆ, ಅಂದ್ರೆ ದುಷ್ಟ ಮುಹೂರ್ತ ಇದೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ನೋಡಿ, ಇವತ್ತು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯೋಜನೆಗಳು, ಭಾವನಾತ್ಮಕ ವಿಚಾರಗಳು, ಚಿಂತನೆಗಳೇ ನಿಮಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಇದನ್ನ ಬಹಳ ಗಮನದಲ್ಲಿಟ್ಕೋಬೇಕು ಮೇಷರಾಶಿಯವರು. ಅಂದ್ರೆ ನೀವೇನು ಚಿಂತನೆ ಮಾಡಿದ್ರಿ, ಭವಿಷ್ಯತ್ತಿಗೋಸ್ಕರ ಏನು ಆಲೋಚನೆಗಳನ್ನ ಮಾಡ್ತೀರಿ, ಏನು ಗುರಿಗಳನ್ನ ನೀವು ಇಟ್ಕೊಂಡಿರ್ತೀರಿ, ಆ ಗುರಿಗಳಿಗೆ ಅನುಸಾರವಾಗಿ ಇವತ್ತು ನಿಮ್ಮ ಜೀವನ ಸಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಉಪಯುಕ್ತವಾಗಿರತಕ್ಕಂಥದ್ದು, ಅವಶ್ಯಕತೆ ಇರತಕ್ಕಂಥದ್ದು, ಏನಾದರೂ ಸಾಧಿಸುವಲ್ಲಿ ಇವತ್ತು ಬಹಳ ಮುಖ್ಯವಾದ ದಿನ ಆಗಿರೋದ್ರಿಂದ ಜೀವನದಲ್ಲಿ ಇವತ್ತು ನಿಮಗೆ ಫಲ ಕೊಡದೇ ಇದ್ರೂ ಕೂಡ ಇವತ್ತು ತೆಗೆದುಕೊಳ್ಳುವಂತ ಕೆಲವು ನಿರ್ಧಾರಗಳು, ಯೋಚನೆ ಮಾಡುವಂತ ರೀತಿ ನೀತಿ ಪದ್ಧತಿಗಳೇನಿದೆಯಲ್ಲ, ಭವಿಷ್ಯತ್ತಿನಲ್ಲಿ ಖಂಡಿತ ಒಳ್ಳೆ ಫಲಗಳು, ಒಳ್ಳೆ ಅನುಕೂಲತೆಗಳನ್ನ ತಂದೊಡ್ಡುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುವಂತದ್ದು. ಇನ್ನು ಇದುವರೆಗೆ ನಿಮ್ಮ ಸಮಸ್ಯೆ ಅಂದ್ರೆ ನೀವು ಪ್ರಯತ್ನಿಸದೇ ಇರುವಂತಹ ಕೆಲವೊಂದು ವಿಚಾರಗಳು ಕೂಡ ಇದಾವೆ. ಯಾಕಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ಒಳ್ಳೆ ಅವಕಾಶಗಳು, ಒಳ್ಳೆ ಸಂದರ್ಭಗಳನ್ನ ನಾನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲೇನೋ ಅನ್ನುವಂತಹ ನೋವು, ಬೇಸರಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂತದ್ದು. ಬೇಕಿದ್ರೆ ಕಾಮೆಂಟ್ ಮಾಡಿ. ಬಹಳ ಶ್ರಮಜೀವಿಗಳು, ಕಷ್ಟಪಟ್ಟು ಕೆಲಸ ಮಾಡೋರು, ಆದ್ರೆ ಸಮಯಕ್ಕೆ ತಕ್ಕುದಾಗಿರತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ವಿಚಾರ, ಇದನ್ನ ನೀವು ಗಮನದಲ್ಲಿಟ್ಕೊಂಡು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತವಾಗಿಯೂ ಬಹಳಷ್ಟು ಸಮಸ್ಯೆಗಳು ಸರಿಯಾಗುತ್ತೆ, ಬಹಳಷ್ಟು ಉಪಯೋಗ ಆಗುತ್ತೆ, ಜೀವನದಲ್ಲಿ ಅನುಕೂಲತೆಗಳನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗುವಂಥದ್ದು. ಇನ್ನು ಇವತ್ತು ಭೂಮಿಯನ್ನ ಖರೀದಿಸಬೇಕು ಅಥವಾ ಮಾರಾಟ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ ಪ್ರಯತ್ನ ಅಂತೂ ಮಾಡಬಹುದು, ತೊಂದರೆ ಏನಿಲ್ಲ. ಬಟ್ ಮಾರಾಟ ಮಾಡೇ ಬಿಡ್ತೀರಿ ಅಥವಾ ಖರೀದಿಸೇ ಬಿಡ್ತೀರಿ ಅಂತಲ್ಲ, ಅದರ ವಿಷಯವಾಗಿ ಕೆಲವೊಂದು ಜನರಿಗೆ ಕೆಲವೊಂದು ಪ್ರೋಸೆಸ್ಗಳು ನಡೀತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಳ್ಳೆ ಹಣದ ಹೂಡಿಕೆಗಳು ತುಂಬಾ ಚೆನ್ನಾಗಿದೆ, ಹಣ ಗಳಿಸೋದಕ್ಕೂ ಕೂಡ ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ದಿನ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರುವಂತಹ ದಿನ ಕೂಡ ಇದೆ. ಎಲ್ಲರನ್ನೂ ನಂಬುವಂಥದ್ದು, ಸಡನ್ ಆಗಿ ನಂಬಿ ಏನೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ವಹಿವಾಟು ಮಾಡಿದ್ರು ಕೂಡ ಎಚ್ಚರಿಕೆಯಿಂದ ಗಮನವಿಟ್ಟು ಮಾಡಿಕೊಳ್ಳಿ, ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗತ್ತೆ. ಮತ್ತೆ ನಿಮಗೆ ಯಾವ್ದಾದ್ರು ವಿಚಾರದಲ್ಲಿ ದ್ವಂದ್ವ ನಿಲುವುಗಳಿತ್ತು, ಗೊಂದಲಗಳಿತ್ತು ಅಂತಂದ್ರೆ ಆಪ್ತ ವಲಯದಲ್ಲಿ ಆಪ್ತ ಸಹಾಯಕರಿಗೆ ಜೊತೆಯಲ್ಲಿ ಮಾತಾಡಿಕೊಂಡು ಚರ್ಚಿಸಿ ನೀವು ಆ ಒಂದು ನಿರ್ಧಾರಕ್ಕೆ ಕೈ ಹಾಕಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇವತ್ತು
ಪ್ರೇಮಿಗಳು ಬಹಳ ಉಲ್ಲಾಸದ ದಿನಗಳು, ಸಂತೋಷದ ಕ್ಷಣಗಳು, ಖುಷಿಯಾಗಿ ಇರೋದಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಪ್ರೇಮಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಕ್ಷಣ ಪ್ರೇಮಿಗಳಿಗೆ ಅಂತ ಹೇಳ್ಬೋದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು, ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಿಕೆ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿರುತ್ತೆ. ಏನೋ ಒಂದು ಹೊಸ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹೊಸ ಹೊಸ ಕೌಶಲ್ಯಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಅವಶ್ಯಕತೆ ಈಗ ಬಂದಿದೆ. ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾಲೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 1 ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ಇವತ್ತು ಕೆಲವೊಂದು ಜನ ಸಂತೋಷವನ್ನ ಅನುಭವಿಸೋದಕ್ಕೆ, ಆನಂದವನ್ನ ಅನುಭವಿಸೋದಕ್ಕೆ, ಖುಷಿಯಾಗಿರೋದಕ್ಕೆ ಏನ್ ವ್ಯವಸ್ಥೆಗಳು ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು, ಮೋಜಿಗಾಗಿ ಹೊರಗಡೆ ಹೋಗುವಂಥದ್ದು, ಸಂತೋಷಕ್ಕಾಗಿ ದುಡ್ಡನ್ನ ಖರ್ಚು ಮಾಡುವಂಥದ್ದು, ಏನೋ ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ನಿಮ್ಮ ಅಷ್ಟಕ್ಕೆ ಬೆಲೆ ಬಾಳುವಂಥದ್ದು ಅಂತಂದ್ರೆ ಅವರವರ ಆರ್ಥಿಕ ಸ್ಥಿತಿಗತಿಯ ಮಟ್ಟವನ್ನ ಅವಲಂಬಿಸಿರುವಂಥದ್ದು. ಇನ್ನು ಕೆಲವೊಂದು ಜನ ಸಾಲ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇದು ಒಟ್ಟಾರೆಯಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ಮ ಹತ್ರ ಇರುವಂತ ದುಡ್ಡನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಸುಮ್ನೆ ಅಲ್ಲೇ ಇಲ್ಲೇ ಹರಟೆ ಹೊಡೆಯುವಂತದ್ದಾಗ್ಲಿ, ಹೊರಗಡೆ ಹೋಗುವಂತದ್ದಾಗ್ಲಿ, ಮೋಜು ಮಸ್ತಿ ಮಾಡುವಂತದ್ದಾಗ್ಲಿ, ದುಡ್ಡನ್ನ ಖರ್ಚು ಮಾಡುವಂತದ್ದಾಗ್ಲಿ, ಅಥವಾ ನೀವು ಏನೇ ಒಂದು ಹೊಸ ವಸ್ತುವನ್ನ ಖರೀದಿ ಮಾಡಿ ನಿಮ್ಮ ಹತ್ರ ಇರುವಂತ ಹಣ ಖರ್ಚು ಮಾಡ್ಕೊಳ್ಳುವಂತದ್ದಾಗ್ಲಿ, ಈ ರೀತಿ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿ ಇರುವಂತದ್ದು ಒಳ್ಳೇದು. ಯಾಕಂತಂದ್ರೆ ನಿಮ್ಮಲ್ಲಿನೇ ಕೆಲವೊಂದು ಪ್ರಶ್ನೆಗಳಿದೆ. ಏನು ಇಷ್ಟೆಲ್ಲ ಮಾಡ್ತಾ ಇದೀವಿ, ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ವಲ್ಲ, ಏನು ನಾವು ಮುಂದೆ ಹೋಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಬೇಸರಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಈ ಕಾರಣದಿಂದಾಗಿ ಕೆಲವೊಂದು ಅನವಶ್ಯಕವಾಗಿರತಕ್ಕಂತ ಖರ್ಚು ವೆಚ್ಚನಿಂದಾಗಿಯೇ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬಹಳ ಏರಿಳಿತಗಳು ಉಂಟಾಗುವಂಥದ್ದು, ಅನೇಕ ಜನ ಸಾಲ ಸಂದ ಮಾಡ್ಕೊಳ್ಳುವಂಥದ್ದು, ಬಡ್ಡಿ ಕಟ್ಟಕ್ಕಾಗ್ಲಾರ್ದೆ ಬಹಳಷ್ಟು ಕಷ್ಟಗಳು, ಪಶ್ಚಾತ್ತಾಪಗಳನ್ನ ಪಡುವಂಥದ್ದು ಅದೆಷ್ಟೋ ಜನರನ್ನ ನಾವು ನೋಡಿರ್ತೀವಿ. ಮಿಥುನ್ ರಾಶಿ, ವೃಷಭ ರಾಶಿಯವರು ಹೇಗಿರ್ತಾರೆ ಅಂತಂದ್ರೆ ಬಹಳ ಉದಾರಿಗಳು, ಬೇಗನೆ ನಂಬಿಡ್ತಾರೆ, ಬೇಗನೆ ಖರ್ಚು ಮಾಡ್ಬಿಡ್ತಾರೆ. ಈ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಬಹಳ ನೀವು ಸ್ವಲ್ಪ ಲೈಫಿನ ಬಗ್ಗೆ ಸೀರಿಯಸ್ ಆಗಿ ಕಾಳಜಿನ ವಹಿಸುವಂಥದ್ದು. ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಂಡ್ರೆ ಸಾಕು. ಬಹಳಷ್ಟು ಮನೆತನ ಆರ್ಥಿಕ ಸ್ಥಿತಿಗಳು ತುಂಬಾ ಉತ್ತಮವಾದಂತಹ ರೀತಿಯಲ್ಲಿ ಸುಧಾರಿಸ್ತವೆ. ಇದೊಂದು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂತಹ ಮಾಹಿತಿ ಅಂತ ಹೇಳ್ಬೋದು. ಇನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸಾಲವನ್ನು ತೆಗೆದುಕೊಳ್ಳುವಂತ ದಯವಿಟ್ಟು ಆ ಪ್ರಯತ್ನಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ತೀರಾ ಅವಶ್ಯಕತೆ ಇದೆ, ಬಹಳ ಇದು ಒಳ್ಳೆ ಕೆಲ್ಸಕ್ಕೆ ನಾನು ವಿನಿಯೋಗ ಮಾಡ್ತಾ ಇದ್ದೀನಿ, ಆ ದುಡ್ಡನ್ನ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಮಹತ್ವಾಕಾಂಕ್ಷೆ ಇತ್ತು ಅಂತಂದ್ರೆ ಸುಮ್ಮನೆ ಖರ್ಚು ಮಾಡೋದಕ್ಕೆ ಅಥವಾ ಸಣ್ಣ ಸಾಲಕ್ಕೆ ಕೆಲವೊಂದು ಜನ ಏನ್ ಮಾಡ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಏನೋ ಒಂದು 10,000 ಸಾಲ ಇತ್ತು ಅಂತಂದ್ರೆ 20,000 ತೆಗೆದ್ಬಿಡೋದು. ಈ ರೀತಿ ಮಾಡೋದ್ರಿಂದ ಬಹಳ ತಲೆ ಕೆಳಗಾಗುತ್ತೆ. ಎಲ್ಲ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗುವಂತ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ನೀವು ಬಹಳ ಗಮನಿಸ್ಬೇಕು. ಇವತ್ತೇ ಅಂತಲ್ಲ, ಇನ್ ಕೇಸ್ ನಿಮ್ ಫ್ಯೂಚರ್ ಅಲ್ಲೂ ಕೂಡ ಇದನ್ನ ನೀವು ಗಮನಿಸುವಂತದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಆಗಿದೆ. ಇನ್ನು ಶೀಘ್ರದಲ್ಲೇ ಸ್ವಲ್ಪ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಅದೇ, ಯಾಕಂದ್ರೆ ಖರ್ಚು ಮಾಡಿದ್ರೆ ಏನಾಗುತ್ತೆ, ತಲೆ ಕೆಳಗಾಗತ್ತೆ, ಬಹಳ ಸಾಲ ಮಾಡುವಂತ ಪರಿಸ್ಥಿತಿಗಳು ಬರ್ಬೋದು. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಇವತ್ತು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿರತಕ್ಕಂತಹ ದಿನ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಭೇಟಿ ಆಗ್ಬೇಕು ಅಥವಾ ಮಾತಾಡ್ಬೇಕು ಅಥವಾ ಕಷ್ಟ ಸುಖ ಹಂಚ್ಕೋಬೇಕು, ಕೆಲವೊಂದು ವಿಚಾರಗಳನ್ನ ಇತ್ಯರ್ಥ ಮಾಡ್ಕೋಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ಯಾವ್ದು ಆಗಲ್ಲ. ಬೇಸರ ಆಗುತ್ತೆ. ನಾನು ಅಂದ್ಕೊಂಡಂಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಹೇಳಿಕ್ ಆಗ್ಲಿಲ್ವಲ್ಲ ಅನ್ನುವಂತ ಬೇಸರ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರುತ್ತೆ. ಇನ್ನು ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರೆ ಹೊಸ ಗ್ರಾಹಕರೊಂದಿಗೆ
ಮಾತುಕತೆ ಮಾಡಲಿಕ್ಕೆ, ಹೊಸದನ್ನ ಅಳವಡನೆ ಮಾಡ್ಕೊಳ್ಳಿಕ್ಕೆ, ಹೊಸ ಹೊಸ ವಿಶೇಷತೆಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರುವಂತಹ ದಿನ ಇವತ್ತಾಗಿರುತ್ತೆ. ಇನ್ನು ಅದರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಉದ್ಯೋಗದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ನಿರ್ಧಾರಗಳು, ನೀವು ಏನು ನಿರ್ಧಾರ ಕೈಗೊಳ್ಳುತ್ತೀರಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳಿ. ಆ ನಿಟ್ಟಿನಲ್ಲಿ ಯಾರು ನಿಪುಣರಿದ್ದಾರೆ, ಜಾಣರಿದ್ದಾರೆ, ಅಂಥವ್ರ ಜೊತೆ ಚರ್ಚೆ ಮಾಡಿಕೊಂಡು ನೀವು ನಿರ್ಧಾರ ತಗೊಂಡ್ರೆ ಇನ್ನೂ ನಿಮಗೆ ಬಹಳ ಅನುಕೂಲವಾದಂತಹ ಫಲ ಸಿಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸು ಅನ್ನುವಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇದೆ. ಸ್ವಲ್ಪ ಆ ವಿಚಾರದಲ್ಲಿ ಮಾತುಕತೆ ಮಾಡಿಕೊಂಡು ಆ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ವೃಷಭ ರಾಶಿಯವ್ರು ಮಾಡ್ಕೋಬೇಕು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ್ ರಾಶಿಯವರು ಇವತ್ತು ನೋಡಿ, ಕೆಲವೊಂದು ದೈಹಿಕವಾಗಿರ್ತಕ್ಕಂತಹ ದುರ್ಬಲತೆಯನ್ನ ಕಳೆಯೋದಕ್ಕೋಸ್ಕರ ಬಹಳಷ್ಟು ಯೋಚನೆ ಮಾಡುವಂಥದ್ದು, ಯಾವುದೇ ಒಂದು ಕ್ರೀಡೆ ಆಡುವಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಟ್ರಿಪ್ಸ್ ಗಳನ್ನ ತೆಗೆದುಕೊಳ್ಳುವಂಥದ್ದು, ವಿಡಿಯೋ ನೋಡ್ಕೊಳ್ಳುವಂಥದ್ದು, ಯಾವುದೋ ಊಟದಲ್ಲಿ ಅಥವಾ ಸ್ವಲ್ಪ ಫಿಸಿಕಲ್ ಅಲ್ಲಿ ಏನೋ ಒಂದು ಅಳವಡಿಸ್ಕೊಳ್ಳುವಂತಹ ಸಾಧ್ಯತೆಗಳು, ಅದರ ಬಗ್ಗೆ ಚಿಂತನೆ ಮಾಡುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇವು ನಿಮಗೆ ಒಳ್ಳೆ ಫಲನೇ ಕೊಡುತ್ತೆ. ಪ್ರಯತ್ನ ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಸಹೋದರ ಅಥವಾ ಸಹೋದರಿ ನಿಮಗೆ ಹಣದ ಲಾಭವಾಗುವ ಸಾಧ್ಯತೆಗಳು ತಂದು ಕೊಡ್ತಾರೆ. ಇವತ್ತು ಸಂಬಂಧಗಳನ್ನ ತಂದು ಕೊಡ್ತಾರೆ. ಮತ್ತೆ ಬಹಳ ವಿಶೇಷವಾಗಿ ಸ್ನೇಹಿತರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಅಥವಾ ಮನೆಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಬಹಳ ವೃದ್ಧಿ ಆಗುತ್ತೆ, ಬಾಂಧವ್ಯ ಬೆಳೀತದೆ. ಒಬ್ಬರ ಮೇಲೆ ಒಬ್ಬರಿಗೆ ಒಂದು ವಿಶ್ವಾಸ, ನಂಬಿಕೆ, ಪ್ರೀತಿ, ಈ ತರ ಒಂದು ಗೌರವದ ಭಾವನೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಈ ಪ್ರೇಮಿಗಳೇನಾದ್ರೂ ಇದ್ರೆ ಎಮೋಷನ್ ಏನೋ ಒಂದು ಮಾತು ಕೊಡ್ಲಿಕ್ಕೆ ಹೋಗ್ಬಾರ್ದು. ಆತುರಗಟ್ಟು ನೀವೇನಾದ್ರೂ ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಹಲವಾರು ಸುಳ್ಳುಗಳನ್ನ ಹೇಳಬೇಕಾಗತ್ತೆ. ಆ ತರ ಸುಳ್ಳುಗಳನ್ನ ಹೇಳೋದ್ರಿಂದ ಪ್ರೀತಿಯ ಮೇಲೆ ಬಹಳಷ್ಟು ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆಗಳಿರೋದ್ರಿಂದ ನೀವು ಪತಿ ಪತ್ನಿಯರೇ ಇರ್ಲಿ ಅಥವಾ ಪ್ರೇಮಿಗಳೇ ಇರ್ಲಿ, ಏನಾದ್ರೂ ಒಂದು ಮಾತು ಕೊಡೋದಕ್ಕಿಂತ ಮುಂಚೆ ಸಾರಾಗಿ ಯೋಚನೆ ಮಾಡಿಕೊಂಡು ಅದು ಎಷ್ಟು ಸರಿ ಎಷ್ಟು ತಪ್ಪು, ಅದನ್ನ ನನ್ಗೆ ಆಗತ್ತಾ ಆಗಲ್ವಾ ಅನ್ನುವಂಥದ್ರ ಅರಿವನ್ನ ಇಟ್ಟುಕೊಂಡು ನೀವು ಮಾತು ಕೊಡೋದು ತುಂಬಾ ಉತ್ತಮವಾಗಿರತಕ್ಕಂತಹ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಹರಿಸ್ಬೇಕಾಗತ್ತೆ. ಮಾತು ಕೊಡುವಾಗ ಗಮನದಲ್ಲಿಟ್ಕೊಳ್ಳಿ. ಇನ್ನು ಕೆಲಸದ ಮೇಲೆ ಬಹಳ ಗಮನವನ್ನ ಹರಿಸ್ಬೇಕು. ಕೆಲಸದ ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಅನ್ನ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ಬೇಕಾಗತ್ತೆ. ನೀವು ಈ ತರ ಮಾಡೋದ್ರಿಂದ ಬಹಳ ಯಶಸ್ವಾಗ್ತೀರಿ. ಹಣಕಾಸಿನ ಅಭಿವೃದ್ಧಿ ಕೂಡ ತುಂಬಾ ಚೆನ್ನಾಗಾಗುವಂಥದ್ದು. ಸ್ನೇಹಿತರೊಂದಿಗೆ ಇವತ್ತು ಅಮೂಲ್ಯ ಕ್ಷಣಗಳನ್ನ ಹಾಳು ಮಾಡ್ಕೊಳ್ಳಿಕ್ ಹೋಗ್ಬಿಡಿ. ಒಳ್ಳೆಯ ಸಮಯವನ್ನ ಅನುಭವಿಸಿ. ಎಲ್ಲರ ಜೊತೆಗೆ ಚಟುವಟಿಕೆಯಿಂದ, ಲವಲವಿಕೆಯಿಂದ ಇರುವಂಥದ್ದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ, ಮನಸ್ಸಿಗೂ ಒಳ್ಳೇದಾಗುತ್ತೆ. ಇನ್ನು ಇವತ್ತು ಯಾವುದೇ ಒಂದು ಕೆಲಸದಲ್ಲಿ ಒಳ್ಳೆ ಕೆಲಸ ಆಗುತ್ತೆ. ಎಲ್ಲರ ಒಂದು ಪ್ರಶಂಸೆಗೂ ಕೂಡ ಇವತ್ತು ಕಾರಣ ಆಗುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಅನಾರೋಗ್ಯದ ಕಾರಣ ಸ್ವಲ್ಪ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಆರೋಗ್ಯದ ಬಗ್ಗೆ ಇಲ್ಲಿ ಕೂಡ ಚಿಂತನೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ
ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ್ ರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 7. ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ನೋಡಿ, ಮನೆಯಲ್ಲಿ ಒತ್ತಡ ಇರುತ್ತೆ, ಅದರಿಂದ ನಿಮಗೆ ಸಿಟ್ಟು ಬರುವಂತಹ ಸಾಧ್ಯತೆ, ಬೇಗನೆ ಕೋಪಗೊಳ್ಳುವಂತಹ ಸಾಧ್ಯತೆಗಳಿದೆ. ಅದನ್ನ ಕೋಪವನ್ನ ಶಮನ ಮಾಡೋದಕ್ಕೆ ಕೆಲವೊಂದು ನಿಮ್ಮ ಹಿಡಿತದಲ್ಲಿ ನೀವಿರ್ಬೇಕು. ಕೆಲವೊಂದು ಏನು ಮಾತಾಡ್ತೀರಿ, ಯಾವ್ದನ್ನ ಮಾತಾಡಬೇಕು, ಯಾವ್ದನ್ನ ಮಾತಾಡಬಾರ್ದು, ಯಾವ ರೀತಿ ಮಾತಾಡಿದ್ರೆ ಎದುರಿಗೆ ಇರುವಂತಹ ವ್ಯಕ್ತಿಯ ಮೇಲೆ ಏನೆಲ್ಲ ಪರಿಣಾಮಗಳಾಗಬಹುದು ಅನ್ನುವಂಥದ್ರ ಬಗ್ಗೆ ಗಮನದಲ್ಲಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು. ಈ ತರ ಮಾಡ್ಕೊಂಡ್ರೆ ನಿಮಗೆ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಳ್ಳಿ. ದೈಹಿಕ ಚಟುವಟಿಕೆಗಳು ಸಹಜವಾಗಿ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀರಿ. ಮತ್ತೆ ನೀವು ಸಮಯವನ್ನ ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀನಿ ಅಥವಾ ಕೆಲಸಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇಲ್ವೇನೋ ಅನ್ನುವಂತಹ ಪರಿಸ್ಥಿತಿ ನಿಮಗೆ ಕಂಡು ಬರುವಂತ ಸಾಧ್ಯತೆ ಇದೆ. ಹಣ ಉಳಿಸ್ಲಿಕ್ಕೆ ಈ ಜಾಸ್ತಿ ಪ್ರಯತ್ನಗಳನ್ನ ಮಾಡ್ತೀರಿ, ಏನಾದ್ರೂ ಮಾಡಿ ದುಡ್ಡನ್ನು ಉಳಿಸ್ಕೋಬೇಕು ಅಂತೇಳಿ. ಬಟ್ ಉಳಿಸಕ್ ಆಗಲ್ಲ ಅನ್ನುವಂತ ಬೇಸರ ಸಾಯಂಕಾಲ ನಿಮಗೆ ಅನಿಸುತ್ತೆ. ಇನ್ನು ನೀವು ಚಿಂತಿಸಬೇಕಾಗಿಲ್ಲ, ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸ್ತದೆ. ಕೆಲವು ದಿನದಲ್ಲೇನೆ ನಿಮಗೆ ಒಳ್ಳೆಯ ಫಲಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಇನ್ನು ನಿಮಗೆ ಜ್ಞಾನವನ್ನ ಪಡ್ಕೊಳ್ಳೋಕೆ, ಅನುಭವವನ್ನ ಪಡ್ಕೊಳ್ಳೋಕೆ, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಮತ್ತು ಪ್ರೀತಿ ಪಾತ್ರರು ಕೂಡ ನಿಮಗೆ ಒಳ್ಳೆಯ ಅವಕಾಶವನ್ನ ಮಾಡಿಕೊಡ್ತಾರೆ. ಪ್ರೇಮಿಗಳಂತೂ ಹೇಳೋದೇ ಬೇಡ, ಕೆಲವೊಂದು ಪ್ರೇಮದ ಮಾಯಾ ಜಾಲದಲ್ಲಿ ಬಿದ್ದಿರೋರ ತರ ವರ್ತನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಮಾರುಕಟ್ಟೆ ಕ್ಷೇತ್ರವನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕಾಗತ್ತೆ. ನೀವು ವ್ಯವಹಾರ ಮಾಡಿ, ಶೇರ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ, ಯಾವ್ದು ದುಡ್ಡು ಸಾಲ ಕೊಡ್ತಾ ಇದ್ದೀರಾ, ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರು ಕೂಡ ಮೊದಲು ಸರಿಯಾಗಿ ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಂಡು ಅಥವಾ ಎದುರಾಳಿಗಳನ್ನ ಅರ್ಥ ಮಾಡ್ಕೊಂಡು ಆ ವ್ಯವಸ್ಥೆಯನ್ನ ಸರಿಯಾಗಿ ತಿಳ್ಕೊಂಡು ಆ ವಿಭಾಗಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ಮಾಡಿ, ಅವಾಗ ಮಾತ್ರ ನಿಮಗೆ ಇವತ್ತು ಉತ್ತಮ ದಿನ ಆಗಿ ಪರಿವರ್ತನೆ ಆಗುತ್ತೆ. ಬೇರೆಯವರೊಂದಿಗೆ ಸ್ವಲ್ಪ ವ್ಯವಹರಿಸುವಾಗ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಕಟಕ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಕೊನೆಗೆ ಆ ಭಿನ್ನಾಭಿಪ್ರಾಯಗಳೆಲ್ಲ ಸರಿಯಾಗಿ ಇವತ್ತಿನ ಸಾಯಂಕಾಲ ಎಲ್ಲವೂ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರ ಅದೃಷ್ಟದ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರು ನೋಡಿ, ಇವತ್ತು ಕೆಲಸದಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ, ಮೇಲಧಿಕಾರಿಗಳಿಂದ ಒತ್ತಡಗಳಾಗುವಂತಹ ಸಾಧ್ಯತೆಗಳು. ಅದು ನೀವು ಚಿಕ್ಕದೇ ಕೆಲಸ ಮಾಡ್ಲಿ ಅಥವಾ ದೊಡ್ಡದೇ ಕೆಲಸ ಮಾಡ್ಲಿ, ಹಿರಿಯ ಅಧಿಕಾರಿಗಳಿಂದ ಅಥವಾ ನಿಮ್ಮ ಕೆಳವರ್ಗದ ವ್ಯಕ್ತಿಗಳಿಂದ ಅಥವಾ ನಿಮ್ಮ ಸಮಕಾಲೀನ ವ್ಯಕ್ತಿಗಳಿಂದ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ, ಒತ್ತಡ ಉಂಟಾಗುವಂತಹ, ಅಥವಾ ನೀವು ಎಷ್ಟೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅಪಶ್ರುತಿಗಳು, ಏಕಾಗ್ರತೆಗೆ
ಧಕ್ಕೆಯನ್ನ ತರುವಂತದ್ದು. ನೀವೇನು ಒಂದು ಕೆಲಸ ಮಾಡ್ತಾ ಹೊರಟಿದ್ದೀರಿ ಅದಕ್ಕೆ ಸ್ವಲ್ಪ ಧಕ್ಕೆಯನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಯಾವ ರೀತಿ? ಅವ್ರು ಏನೋ ಹೇಳೋದ್ಕಿಂತ ಮುಂಚೆ ನೀವು ತಪ್ಪು ತಡೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಅವರ ಕಡೆಯಿಂದ ನೀವು ಹೇಳಿಸ್ಕೊಳ್ಳೋದಕ್ಕಿಂತ ಮುಂಚೆನೆ ನೀವು ಅದನ್ನ ಸರಿ ಮಾಡ್ಕೊಂಡ್ರೆ ಆ ಸಮಸ್ಯೆಯನ್ನ ನೀವು ತಪ್ಪಿಸಬಹುದು. ಇದನ್ನೊಂದು ಎಚ್ಚರಿಕೆ ಅನ್ನುವಂತ ರೀತಿಯಲ್ಲಿ ತೆಗೆದುಕೊಳ್ಳಿ. ಕೆಲಸದ ಮೇಲೆ ಹೆಚ್ಚಿನ ನಿಗಾ ವಹಿಸಿ. ಏನೋ ಸಹಿ ಮಾಡ್ತಾ ಇದ್ರು ಕೂಡ ಎಚ್ಚರಿಕೆ ವಹಿಸಿ. ಕಾಗದ ಪತ್ರಗಳ ಮೇಲೆ ಎಚ್ಚರಿಕೆಯನ್ನ ವಹಿಸಿ. ಮತ್ತು ನಿಮ್ ಸುತ್ತಮುತ್ತ ಏನ್ ಆಗ್ತಾ ಇದೆ, ಏನ್ ಅನುಭವ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಅರಿವನ್ನ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ಯಾವುದೇ ಸಮಸ್ಯೆಗಳನ್ನ ಬರೋದಿಲ್ಲ. ಇನ್ನು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾ ಇದ್ರೆ ಸ್ವಲ್ಪ ಅಷ್ಟೊಂದು ಒಳ್ಳೆ ದಿನ ಅಲ್ಲ. ಹಣನೂ ನಷ್ಟ ಆಗುವಂತ ಸಾಧ್ಯತೆಗಳಿದೆ. ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇದು ಒಳ್ಳೆ ದಿನ ಅಲ್ಲ. ನೀವು ಸಾಲ ಕೊಡ್ಬೇಕಾದ್ರೂ ಎಚ್ಚರಿಕೆ ಇರಬೇಕು. ಯಾವುದೇ ವ್ಯವಹಾರ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ. ಏನಕ್ಕೆ? ನೀವೇನಾದ್ರೂ ಸಮಯಕ್ಕೆ ಜಾಗರೂಕರಾಗಿ ಇಲ್ಲದೆ ಇದ್ರೆ ನಷ್ಟ ಆಗುವಂತ ಸಾಧ್ಯತೆ ಇರೋದ್ರಿಂದ ಜಾಗರೂಕರಾಗಿ ವ್ಯವಹಾರವನ್ನ ಮಾಡ್ಕೊಳ್ಳಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಂಡು ಅದನ್ನ ಅನುಭವಿಕರೊಂದಿಗೆ, ನಿಮ್ಮ ತಂದೆನೋ ತಾಯಿನೋ ಬಂಧುನೋ ಬಳಗನೋ ಅವರ ಜೊತೆಯಲ್ಲಿ ಆ ಒಂದು ಸಮಸ್ಯೆನ ಯೋಚನೆ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ನಡೆಯೋದು ಬಹಳ ಮುಖ್ಯ ಆಗತ್ತೆ. ಅಹಂಕಾರಗಳಾಗಿರ್ಬೋದು ಅಥವಾ ನನಗೆಲ್ಲ ಗೊತ್ತಿದೆ ಅನ್ನುವಂಥದ್ದಾಗಿರ್ಬೋದು, ಇಂಡಿಪೆಂಡೆಂಟ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಯಾವುದೇ ಒಂದು ಪ್ರಯತ್ನಗಳನ್ನ ಇವತ್ತು ಸಿಂಹರಾಶಿಯವರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ವ್ಯವಹರಿಸುವಾಗ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಸಂತೋಷಕ್ಕೇನೋ ಬರ ಇಲ್ಲ. ಸ್ವಲ್ಪ ಸಂತೋಷ ಖುಷಿಯಿಂದ ಇರ್ಲಿಕ್ಕೆ ಸಾಯಂಕಾಲ ನಿಮ್ಗೆ ಖಂಡಿತವಾಗ್ಲೂ ಸಮಯ ಸಿಗುತ್ತೆ. ಇನ್ನು ವಿಶೇಷ ದಿನವನ್ನಾಗಿಸ್ಲಿಕ್ಕೆ ಪ್ರೇಮಿಗಳು ಬಹಳ ವಿಶೇಷವಾಗಿ ಪ್ರಯತ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂತಂದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನರಿಗೆ ಈ ಉಪನ್ಯಾಸಗಳು, ವಿಚಾರಗೋಷ್ಠಿಗಳು, ಇಂತಹ ಒಂದು ಬೆಳವಣಿಗೆ ವಿಚಾರಗಳು ಒಳ್ಳೆಯ ಬೆಳವಣಿಗೆಯನ್ನು ತರುತ್ತೆ ಸಿಂಹರಾಶಿಯವರಿಗೆ. ಯಾಕಂತಂದ್ರೆ ಈ ಉಪನ್ಯಾಸಗಳು, ಕವಿಗೋಷ್ಠಿಗಳು ಕೇಳುವಂತದ್ರ ಮೂಲಕ ಆಗಿರ್ಬೋದು ಅಥವಾ ಅಂತದ್ರಲ್ಲಿ ನೀವು ಭಾಗವಹಿಸುವಂತದ್ರ ಮೂಲಕ ಆಗಿರ್ಬೋದು, ಈ ರೀತಿಯಾಗಿ ಏನೋ ಒಂದು ಅನುಭವದ ದಿನ ಇವತ್ತು ಅನುಕೂಲಕರವಾಗಿರುತ್ತೆ. ಇನ್ನು ವೈವಾಹಿಕ ಜೀವನ ನೋಡಿ, ಪತಿ ಪತ್ನಿಯರು ನಿಮ್ಗೇನಾದ್ರೂ ಮದುವೆ ಆಗಿದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ನಿರೀಕ್ಷೆಗೂ ಮೀರಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳ ಒಳ್ಳೆ ಫಲ ಇದೆ ಇವತ್ತು. ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದೀನಿ, ಅದ್ರ ಬಗ್ಗೆ ನೀವು ಗಮನ ಇಟ್ಕೋಬೇಕಾಗತ್ತೆ. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾಗಿರತಕ್ಕಂಥ ಅಂಶಗಳು ಇದರಲ್ಲಿದೆ. ಯೋಚನೆ ಮಾಡ್ಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಇವತ್ತಿನ ದಿನ ಕೂಡ ತಮಗೆ ಶುಭಕಾರಕವಾಗಲಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾಲೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ 9. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ಜೀವನವನ್ನ ನೀವು ಲಘುವಾಗಿ ತೆಗೆದುಕೊಳ್ಬಾರ್ದು. ಯಾಕಂತಂದ್ರೆ ಅಷ್ಟು ಈಸಿಯಾಗಿ ತೆಗೆದುಕೊಳ್ಬಾರ್ದು. ಯಾವುದೇ ಇದ್ರೂ ಕೂಡ ಒಂದು ಸೀರಿಯಸ್ನೆಸ್ ಅನ್ನುವಂಥದ್ದನ್ನ ಅಳವಡಿಸ್ಕೋಬೇಕಾಗತ್ತೆ. ಒಂದು ಚಿಕ್ಕ ವಿಚಾರಗಳಿದ್ರು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಯಾವ ವಿಚಾರದಲ್ಲಿ? ನಿಮ್ಮ ಆರೋಗ್ಯದಲ್ಲಿದೆಯಾ, ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಹಣಕಾಸಿನ ವಿಚಾರದಲ್ಲಿದೆಯಾ, ನೆಗ್ಲೆಕ್ಟ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಯಾವತ್ತಿಗೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಂಬಂಧಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ಇವು ಒಂದಿಷ್ಟು ವಿಚಾರಗಳ ಬಗ್ಗೆ ನೀವು ಜಾಗರೂಕರಾದ್ರೆ ಅಥವಾ ಸಮಯೋಚಿತವಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಭವಿಷ್ಯತ್ತಿನಲ್ಲೂ ಕೂಡ ಬಹಳ ಒಳ್ಳೆ ಫಲಗಳು
ಒಳ್ಳೆ ಅನುಕೂಲತೆಗಳು ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಬದುಕಿನ ರಕ್ಷಣೆ ಕೂಡ ನಿಮಗೆ ಸಿಗುವಂಥದ್ದು. ಗೊಂದಲಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಆರೋಗ್ಯ, ಒಂದು ಹಣಕಾಸು, ಒಂದು ಸಂಬಂಧಗಳು, ಇದ್ರ ಬಗ್ಗೆ ಹೆಚ್ಚಿನವನ್ನು ಗಮನವನ್ನ ಹರಿಸ್ಬೇಕಾಗತ್ತೆ ನೀವು. ಯಾಕಂತಂದ್ರೆ ಆರೋಗ್ಯ ವೃದ್ಧಿ ಆಗಿದ್ರೆ ನೀವು ಖುಷಿ ಆಗಿರ್ತೀರಿ. ಹಣ ವೃದ್ಧಿ ಆದ್ರೆ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಸರಿ ಆಗತ್ತೆ. ಜೊತೆಗೆ ಈ ಸಂಬಂಧಗಳು ಚೆನ್ನಾಗಿದ್ರೆ ಕುಟುಂಬ ಪರಿವಾರದೆಲ್ಲರೂ ಕೂಡ ಸುಖಿಯಾಗಿ ಸಂತೋಷವಾಗಿದ್ದಾಗ ಜೀವನ ಅನುಭವಿಸೋದಕ್ಕೆ, ಆನಂದಿಸೋದಕ್ಕೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ತರ ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನೀವು ಕನ್ಯಾ ರಾಶಿಯವರು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಬೇಕು. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರು ಇವತ್ತೇನಾದ್ರೂ ಮದುವೆ ಆಗ್ಲಾರ್ದವ್ರು ಯಾರಾದ್ರೂ ಇದ್ರೆ ಮದುವೆ ಬಗ್ಗೆ ಏನೋ ಒಂದು ಮಾತುಕತೆ ಅಥವಾ ಏನೋ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾತುಕತೆಗಳು, ಪ್ರೊಸೆಸ್ಗಳು ನಡೆಯುವಂತ ಸಾಧ್ಯತೆಗಳಿದೆ. ಇನ್ನು ಮದುವೆ ಆದವರಿದ್ರೆ ಈ ಅತ್ತೆ ಮನೆ ಕಡೆಯಿಂದ ಹಣದ ಪ್ರಯೋಜನಗಳು, ಅತ್ತೆ ಮಾವಂದಿರ ಕಡೆಯಿಂದ ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, ಒಳ್ಳೆಯ ಪ್ರಯೋಜನವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೆಚ್ಚಾಗಿ ಸಹೋದರರ ಅಗತ್ಯಗಳಿಗೆ ಬೆಂಬಲವನ್ನ ನೀಡಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಮ ಕೆಲಸದ ಬಗ್ಗೆ ನೀವೆಷ್ಟು ಗಮನವನ್ನು ಹರಿಸ್ತಾ ಇದ್ದೀರಿ, ಬೇರೆಯವ್ರ ಕೆಲಸದ ಬಗ್ಗೆನೂ ಕೂಡ ಅಷ್ಟೇ ಗಮನ ಹರಿಸ್ತಕ್ಕಂತಹ, ಬೆಂಬಲ ನೀಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಭಾವನಾತ್ಮಕ ತೊಂದರೆಗಳನ್ನ ನಿಮಗೆ ಸ್ವಲ್ಪ ಕಾಡಬಹುದು. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಕೆಲವೊಂದು ಹಳೆ ನೆನಪುಗಳು, ಹಳೆ ಯೋಜನೆಗಳು ಅಥವಾ ಪ್ರಸ್ತುತವಾಗಿ ನಡೆಯುವಂತಹ ಸಮಸ್ಯೆಗಳ ಬಗ್ಗೆ ಭಾವನಾತ್ಮಕವಾಗಿ ನಿಮಗೆಲ್ಲೋ ಯಾವುದೋ ಒಂದು ವಿಚಾರಗಳ ಬಗ್ಗೆ ಇವತ್ತು ಯೋಚನೆ ಬರಬಹುದು. ಶ್ರೇಷ್ಠ ಜನರೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ಳಿ, ಒಳ್ಳೆಯ ವಿಚಾರಗಳನ್ನ ರೂಢಿಸ್ಕೊಳ್ಳಿ, ಕೆಟ್ಟದನ್ನ ಬಿಟ್ಟು ಹಾಕಿ ಒಳ್ಳೆದನ್ನ ತೆಗೆದುಕೊಳ್ಳಿ, ಸ್ವೀಕಾರ ಮಾಡಿ. ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಪ್ರಯಾಣ, ಇವತ್ತು ಯಾವುದೋ ಒಂದು ಪ್ರಯಾಣ ಆಗುವಂತ ಸಾಧ್ಯತೆ ಇದೆ. ಅದು ನಿಮಗೆ ಬಹಳ ಸಂತೋಷ ಮತ್ತು ಆನಂದವನ್ನ ತರುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಖರ್ಚು ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಿ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಒಳ್ಳೆ ಅನುಕೂಲತೆಗಳು ಕಂಡು ಬರ್ತಾ ಇರುವಂತದ್ದು, ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಸಂಬಂಧಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀವು ಕೊಟ್ರೆ ಇನ್ನೂ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇವತ್ತು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 7. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ನೋಡಿ, ಅತ್ಯಂತ ಪ್ರೀತಿಯ ಕೆಲವೊಂದು ಯೋಜನೆಗಳು, ಕನಸುಗಳು, ಆಸೆಗಳು, ಆಕಾಂಕ್ಷೆಗಳು, ಕೆಲವೊಂದು ವಿಚಾರಗಳಲ್ಲಿ ನೀವು ನಿಂತು ಹೋಗಿರುವಂತ ಕೆಲಸಗಳು, ಇವು ಮರುಚಾಲನೆ ಆಗೋದು ಅಥವಾ ಪ್ರೀತಿಯ ಕನಸು ನನಸಾಗುವಂತಹ ಸಾಧ್ಯತೆಗಳು, ದೊಡ್ಡದಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟದಾಗಿರ್ಬೋದು, ಸ್ವಲ್ಪ ನನಸಾಗುವಂತಹ ಸಾಧ್ಯತೆಗಳು, ಒಳ್ಳೆ ಒಳ್ಳೆ ವಿಚಾರಗಳು ಇವತ್ತು ಬೆಸೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ರೆ ತುಂಬಾ ಸಲ ಏನಾಗುತ್ತೆ, ಸಂತೋಷ ಅತಿ ಆದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಕೆಲವೊಂದು ವಿರೋಧಗಳನ್ನು ಕಟ್ಕೋಬೇಕಾಗತ್ತೆ, ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಒಂದು ಏನಾದ್ರೂ ಒಂದು ಪಡ್ಕೋಬೇಕು ಅಂತಂದ್ರೆ ಮತ್ತಿನ್ನೊಂದೇನಾದ್ರೂ ಸಮಸ್ಯೆ ಆಗಿರುತ್ತೆ, ಅಥವಾ ಇನ್ನೊಂದೇನಾದ್ರೂ ಬೇರೆ ತರನೇ ವಾತಾವರಣ ಸೃಷ್ಟಿ ಆಗುತ್ತೆ. ಹಾಗಾಗಿ ನಿಮ್ಮ ಉತ್ಸಾಹ ಇದೆಯಲ್ಲ, ಹೀಗೆ ಇರ್ತದೆ ಅಂತ ಅನ್ಕೋಬೇಡಿ, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಜೀವನ ಅಂತಂದ ಮೇಲೆ ಕಷ್ಟ ಸುಖಗಳು, ಒಳ್ಳೇದು ಕೆಟ್ಟದು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಹಾಗಾಗಿ ಜೀವನದಲ್ಲಿ ಎಲ್ಲವೂ ಬೇಕು, ಎಲ್ಲವೂ ಸಮಾನವಾಗಿ ಸ್ವೀಕರಿಸಬೇಕು. ಹಾಗಾಗಿ ಇವತ್ತಿನ ದಿನ ನಿಮ್ಗೆ ತುಂಬಾ ಅದ್ಭುತ ದಿನ, ಚೆನ್ನಾಗಿದೆ, ಒಳ್ಳೆ ದಿನ ಅಂತ ಹೇಳ್ಬೋದು. ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲವೊಂದು ಕೆಲಸಗಳು ಅಥವಾ ಹಣ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು, ಇದು ಕೂಡ ಒಂದು ಒಳ್ಳೆಯ
ಅವಕಾಶಗಳು ನಿಮಗೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮನೆಯ ಪರಿಸರದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ನೀವು ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಇದು ಎಲ್ಲದಕ್ಕಿಂತ ಬಹಳ ಒಳ್ಳೆ ವಿಚಾರ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಸರಿ ಮಾಡಿಕೊಂಡು ಮನೆತನದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಒಳ್ಳೆಯ ರೀತಿಯಲ್ಲಿ ಆ ಪರಿಸರವನ್ನ ಬದಲಾವಣೆ ಮಾಡೋದಿದೆಯಲ್ಲ, ಅದು ಬಹಳ ಅದ್ಭುತವಾಗಿರತಕ್ಕಂತ ಕಾರ್ಯ. ಯಾಕಂದ್ರೆ ಒಂದೇ ದಿನಕ್ಕಾಗುವಂಥದ್ದಲ್ಲ, ಇದು ಬಹಳ ದಿನಗಳು ಬೇಕು ಮತ್ತು ಅದರ ಫಲಾನು ಕೂಡ ಬಹಳ ದಿನಗಳ ಕಾಲ ಇರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ತುಲಾರಾಶಿಯವರು. ಇನ್ನು ಈ ತುಲಾರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಬಹಳ ಆನಂದದಿಂದ ಖುಷಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಬಹಳ ದಿನದ ಕನಸುಗಳು ನನಸಾಗುವಂತಹ ಸಾಧ್ಯತೆಗಳು, ಯಾವುದೇ ಒಂದು ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಚಿಗುರು ಹೊಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲಸದ ಒತ್ತಡ ನಿಮ್ಮ ಮನಸ್ಸನ್ನ ಆವರಿಸಿರುತ್ತೆ. ಯಾಕಂತಂದ್ರೆ ಬಹಳ ಒತ್ತಡ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಫೀಲಿಂಗ್ ನಿಮ್ಗೆ ಇರ್ತಕ್ಕಂಥದ್ದು ಒಳಗೆ ಇರುತ್ತೆ. ಅದು ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ, ನೀವು ಮನಸ್ಸಿನಲ್ಲೇ ಇಟ್ಟುಕೊಂಡಿರ್ತೀರಿ. ಕಷ್ಟಪಡ್ತಾ ಇದ್ದೀನಿ, ಹಣಕಾಸಿಗೋಸ್ಕರ ಕಷ್ಟಪಡ್ತಾ ಇದ್ದೀನಿ, ಮನೆಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅನ್ನೋಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ಕುಟುಂಬದ ಸ್ನೇಹಿತರು ಯಾವುದೇ ಸಮಯ ಕೊಡುವಂತಹ ಸಾಧ್ಯತೆಗಳು ಕಡಿಮೆ, ನೀವೇ ಸಮಯವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಪ್ರಯಾಣ ನಿಮಗೆ ಅನುಕೂಲಕರವಾಗಿದ್ರು ಕೂಡ ಭಾರಿ ದುಬಾರಿ ಆಗುತ್ತೆ. ಏನ್ ದುಬಾರಿ? ಖರ್ಚಾಗುತ್ತೆ. ಪ್ರಯಾಣದ ಸುಂಕ ಆಗ್ಬೋದು, ಅಲ್ಲಿ ಖರ್ಚು ಮಾಡುವಂತದ್ದಾಗಿರ್ಬೋದು, ಏನೋ ವಸ್ತು ಖರೀದಿ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ದುಬಾರಿ ಅಂತ ಅನಿಸುತ್ತೆ. ಆ ತರ ದುಬಾರಿ ಜೀವನಕ್ಕೆ ಹೋಗ್ಬೇಡಿ. ನೀವು ಆಸೆಗೆ ಇರುವಷ್ಟು ಕಾಲ್ ಚಾಚೋದು ಬಹಳ ಒಳ್ಳೇದು. ಅದು ನಿಮ್ಗೆ ಖುಷಿನೂ ಕೊಡುತ್ತೆ, ಸಂತೋಷನೂ ತಂದು ಕೊಡುತ್ತೆ. ಆಮೇಲೆ ಪತಿ ಪತ್ನಿಯರ ದಾಂಪತ್ಯ ಜೀವನ ಹೇಗಿದೆ ಅಂತ ನೋಡಿದ್ರೆ ಹಿಂದಿಗಿಂತಲೂ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಹಿಂದಿಗೆ ಹೋಲಿಸಿದ್ರೆ ಇವತ್ತು ಒಳ್ಳೆಯ ದಿನ, ಒಳ್ಳೆ ಫಲ ಇದೆ. ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಬಹಳಷ್ಟು ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಲಾ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ತುಲಾರಾಶಿಯವರ ಅದೃಷ್ಟದ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಕೆಲವೊಂದು ಮಾಡಿ ಒಂದು ಹಂತದಲ್ಲಿ ಪ್ರಯತ್ನಗಳನ್ನು ಮಾಡಿ. ಪ್ರಯತ್ನ ಮಾಡಬಾರ್ದು ಅಂತಲ್ಲ, ಜೀವನದಲ್ಲಿ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದ್ರೆ ಅತಿಯಾದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಒಂದು ಹಠಮಾರಿತನದ ಧೋರಣೆಗಳು ಬೇಡ. ಹಠಮಾರಿತನದ ಧೋರಣೆ ಏನಾಗುತ್ತೆ, ಅದು ಎಲ್ಲರಿಗೂ ಕೂಡ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದೆ. ಒಂದು ಹಂತದಲ್ಲಿ ಮಾಡಿದ್ರೆ ಏನ್ ತೊಂದರೆ ಏನಿಲ್ಲ. ಸ್ವಲ್ಪ ನೀವು ಮಾಡುವಂತಹ ಕೆಲಸ ಸಮಯ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ನೀವು ಏನ್ ಮಾಡ್ತಾ ಇದ್ದೀರಿ, ತುಂಬಾ ಶಾರ್ಟ್ ಟೈಮ್ ಇದ್ದಾಗ ನಿಮ್ ಕೆಲ್ಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀರಿ, ಸಮಯವನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ ಮುಂದೆ ಕಾಡ್ತಾ ಇದೆ. ಅದನ್ನ ನೀವೇ ಸರಿ ಮಾಡ್ಕೋಬೇಕು. ಹಾಗಾಗಿ ಸರಿಯಾದ ಸಮಯಕ್ಕೆ ಹೇಳುವಂಥದ್ದು, ಸರಿಯಾದ ಸಮಯಕ್ಕೆ ಕೆಲ್ಸಕ್ಕೆ ಹೋಗುವಂಥದ್ದು, ಸರಿಯಾದ ಸಮಯಕ್ಕೆ ಕೆಲಸದಿಂದ ಬರುವಂಥದ್ದು, ಒಂದು ಟೈಮ್ ಲಿಮಿಟ್ ಅನ್ನುವಂಥದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ನಿಮಗಾಗಿ ಸಮಯ ತೆಗೆದುಕೊಳ್ಳಿಕ್ಕೆ ಮಾತ್ರ ಟೈಮ್ ಕರೆಕ್ಟ್ ಆಗಿ ತಗೋತಾ ಇದ್ದೀರಿ. ಆದ್ರೆ ಕೆಲಸದ ವಿಚಾರಕ್ಕೆ ಸಮಯವನ್ನ ನೀವು ಸರಿಯಾಗಿ ತೆಗೆದುಕೊಂಡ್ರೆ ಬಹಳ ಅನುಕೂಲತೆಗಳು ಉಂಟಾಗತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇವತ್ತು. ಇನ್ನು ನಿಮ್ಮ ಹಿರಿಯರು ಇವತ್ತು ನಿಮಗೆ ಹಣ ಉಳಿಸೋದಕ್ಕೆ ಯಾವುದಾದ್ರೂ ಒಂದು ಸಲಹೆಯನ್ನ ನೀಡ್ತಾರೆ. ನೋಡಪ್ಪ, ನೀನ್ ಈ ತರ ಮಾಡೋ ಹಾಗಿಲ್ಲ, ನೋಡಮ್ಮ ನೀನ್ ಈ ತರ ಇದನ್ನ ನೀನ್ ಸರಿಪಡಿಸ್ಕೋ, ಇದನ್ನ ನೀನ್ ತಪ್ಪು ಮಾಡ್ತಾ ಇದೀಯಾ ಅನ್ನುವಂತಹ ಕೆಲವೊಂದು ಸಲಹೆಗಳನ್ನ ಹೇಳ್ತಾರೆ. ಅದು ತುಂಬಾ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥದ್ದು. ಅದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ
ತುಂಬಾ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆ ಸಲಹೆಗಳನ್ನ ನೀವು ತೆಗೆದುಕೊಳ್ಳಿ. ಅದು ಎಷ್ಟು ಕೊಟ್ಟರು ಸಿಗುವಂತದ್ದಲ್ಲ. ಕುಟುಂಬದಲ್ಲಿ ಒಟ್ಟಾಗುವಿಕೆಯಲ್ಲಿ ನೀವೇ ಕೇಂದ್ರ ಬಿಂದು ಆಗಿರ್ತೀರಿ. ಅದರಲ್ಲಿ ನಿಸ್ಸೀಮರು, ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಎಲ್ಲರನ್ನೂ ಹೊಂದಾಣಿಕೆ ಮಾಡತಕ್ಕಂತಹ ಒಂದು ಛಲ, ಒಂದು ಪ್ರಯತ್ನ ಅದು ವೃಶ್ಚಿಕ ರಾಶಿಯವರಿಗೆ ಅಲ್ಲದೆ ಮತ್ತೆ ಯಾರಿಗಿದೆ. ಹಾಗಾಗಿ ಬಹಳ ಒಳ್ಳೆ ಪ್ರಯತ್ನಗಳನ್ನ ಮಾಡ್ತೀರಿ. ಕುಟುಂಬ ಪರಿವಾರವನ್ನ ಸಂರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ, ಮಹೋನ್ನತವಾಗಿರ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಹೊರೆ ಇದೆ. ಅದನ್ನ ಬಹಳ ಚಾಕಚಕ್ಯತೆಯಿಂದ ನಿಭಾಯಿಸ್ತೀರಿ. ಅದರಲ್ಲಿ ನಿಪುಣರು ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಜನರಿಗೆ ಪ್ರಯಾಣದ ಅನುಭವಗಳು ಕೂಡ ಕಂಡು ಬರುವಂತಹ ಸಾಧ್ಯತೆ ಇದೆ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಇನ್ನು ನಿಮ್ಮ ಕೆಲಸಕ್ಕೆ ನೀವು ಅಂಟಿಕೊಳ್ಳುವಂತಹ ಇನ್ನು ಹೆಚ್ಚಿನ ಒಂದು ಎಫರ್ಟ್ ಅನ್ನ ಹಾಕುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಸಹಾಯ ಮಾಡ್ಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬ ಪರಿವಾರದವರು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೀವು ಜನರನ್ನ ಹೊಗಳಿಕೆಯನ್ನ ಮಾಡುವಂಥದ್ದು ಕೆಲವೊಂದು ಜನರಿಗೆ ಬಹಳ ಸಂತೋಷವನ್ನ ತಂದು ಕೊಡುವಂಥದ್ದು. ಹೊರಗಡೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಬಗ್ಗೆಯೂ ಕೂಡ ಒಳ್ಳೆ ಪ್ರಶಂಸೆಗೂ ಕಾರಣವಾಗ್ತೀರಿ ಮತ್ತು ಜನಗಳಿಂದನೂ ಕೂಡ ನೀವು ಪ್ರಶಂಸೆಗೆ ಕಾರಣ ಆಗೋದ್ರ ಜೊತೆಗೆ ಜನರನ್ನೂ ನೀವು ಪ್ರಶಂಸಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೀಗೂ ಆಗತ್ತೆ. ಕೆಲವೊಂದು ಬೇರೆಯವ್ರ ಜನಗಳ ಜೊತೆಯಲ್ಲಿ ಜಗಳದ ದಿನಗಳು ಕೂಡ ನಡೆಯುವಂತ ಸಾಧ್ಯತೆಗಳು, ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಮನಸ್ಸಿನಲ್ಲೇ ಏನೋ ಎರುಸು ಮುರುಸು ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಅದನ್ನ ನೀವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಪತಿ ಪತ್ನಿಯರ ಜೀವನ ತುಂಬಾ ಪ್ರೇಮಮಯವಾಗಿರುತ್ತೆ, ಹೊಂದಾಣಿಕೆ ಆಗಿರುತ್ತೆ. ಮನೆಯಲ್ಲಿ ತುಂಬಾ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಪತಿ ಪತ್ನಿಯರ ಮಧ್ಯದಲ್ಲಿ ಮತ್ತು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದು ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ 3. ಧನುರಾಶಿಯವರಿಗೆ ಇವತ್ತು ನೋಡಿ, ನೀವು ಬಹಳ ದಿನಗಳ ನಂತರ ಸ್ವಲ್ಪ ಸಮಯ ಸಿಕ್ತಪ್ಪ, ನನಗೆ ಬಿಡು ಸಿಕ್ತು, ಸೂಟಿ ಸಿಕ್ತು, ವಿಶ್ರಾಂತಿ ಮಾಡೋದಕ್ಕೆ ಇವತ್ತು ಸಾಧ್ಯವಾಗುವಂತಹ ಒಂದು ದಿನ ಆಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಬಹಳ ಒತ್ತಡದಿಂದ ಇರ್ತೀರಿ. ಆ ಒತ್ತಡವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಸ್ವಲ್ಪ ಆರಾಮವಾಗಿರೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳಿದೆ. ವಿಶ್ರಾಂತಿಯಲ್ಲಿ ಸ್ವಲ್ಪ ದೇಹವನ್ನ ದಣದಿರುವಂತದ್ದು ದೇಹವನ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಅದು ನಾನಾ ರೀತಿಯ ವಿಚಾರಗಳನ್ನು ಅವಲಂಬಿರುತ್ತೆ. ಇನ್ನು ಪ್ರಾಚೀನ ವಸ್ತುಗಳು ಮತ್ತು ಈ ಆಭರಣಗಳಲ್ಲಿ ಹೂಡಿಕೆ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಸಮೃದ್ಧಿಯನ್ನ ತರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಗೌಪ್ಯ ಮಾಹಿತಿಗಳನ್ನ ಎಂತ ಆತ್ಮೀಯರೇ ಇರ್ಲಿ, ಎಂತ ಕ್ಲೋಸೇ ಇರ್ಲಿ, ಹಂಚಿಕೊಳ್ಳುವಾಗ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಇದು ನಿಮಗೆ ಒಂದು ಎಚ್ಚರಿಕೆ ಅಂತ ನೀವು ತೆಗೆದುಕೊಳ್ಬೇಕಾಗತ್ತೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಹಳ ತೀರಾ ಖಾಸಗಿ ಆಗಿರತಕ್ಕಂತ ವಿಚಾರ ಅಥವಾ ಹಣಕಾಸಿನ ಒಂದು ಸೀಕ್ರೆಟ್ ಅಥವಾ ನಿಮ್ ಕೆಲಸದ ಸೀಕ್ರೆಟ್ ಅಥವಾ ಏನೋ ಹಿಂದೆ ಒಂದಿನ ನಡೆದು ಹೋಗಿರತಕ್ಕಂತ ವಿಚಾರಗಳು ಇವತ್ತು ಎಷ್ಟೇ ಆತ್ಮೀಯರಾಗಿದ್ರು ಕೂಡ ಯಾವಾಗ್ಲೂ ಕೂಡ ಧನುರಾಶಿಯವರು ಬೇರೆಯವ್ರ ಜೊತೆ ಹಂಚ್ಕೊಳಕ್ ಹೋಗ್ಬಾರ್ದು. ಗೌಪ್ಯವಾಗಿನೇ ಇಟ್ಕೋಬೇಕು. ಇಲ್ಲದೆ ಇದ್ರೆ ಬರುವಂತ ದಿನಗಳಲ್ಲಿ ಅದು ನಿಮಗೆ ತಿರುಗು ಬಾಣವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಸಂಗಾತಿ ಅಥವಾ ಈ ಪ್ರೇಮಿಗಳು ಅಥವಾ ಸಂಗಾತಿಗಳ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಾಗ ಸಂಸಾರದ ಮೇಲೂ ಕೂಡ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಯಾವ್ದನ್ನ ಹಂಚ್ಕೋಬೇಕು, ಯಾವ್ದನ್ನ ಹಂಚ್ಕೋಬಾರ್ದು, ಇದ್ರ ಬಗ್ಗೆ ನೀವೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಇದು ಅಂತ ಹೇಳ್ತಾ, ಸ್ವಲ್ಪ ಇವತ್ತು ಕೆಲವೊಂದು ಕಾಳಜಿ ಉಳ್ಳಂತಹ
ತಿಳುವಳಿಕೆ ಉಳ್ಳಂತಹ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ. ನಿಮ್ಮ ಬಗ್ಗೆ ಯೋಚನೆ ಮಾಡುವಂತಹ ವ್ಯಕ್ತಿಗಳನ್ನ ಇವತ್ತು ಭೇಟಿ ಮಾಡಬಹುದು, ಫೋನ್ ನಲ್ಲಿ ಮಾತಾಡಬಹುದು, ಕುಶಲೋಪರಿ ವಿಚಾರ ಮಾಡಬಹುದು. ಇಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಒಂದು ಕಠಿಣ ಕೆಲಸವನ್ನ ಪೂರ್ಣಗೊಳಿಸ್ಲಿಕ್ಕೆ ಬೇರೆಯವರಿಂದ ಸಲಹೆ ಸಹಕಾರವನ್ನ ಪಡ್ಕೊಳ್ಳೋದಕ್ಕೆ ಕೆಲವೊಂದು ಪ್ರಯತ್ನಗಳು ಕೂಡ ನಿಮ್ಮಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸಮಯ ಅಂತೂ ಸಿಗುತ್ತೆ, ಖಾಲಿ ಸಮಯ ಅಂತೂ ಇವತ್ತು ಸಾಕಷ್ಟು ಸಿಗುತ್ತೆ. ಕೆಲಸನೂ ಮಾಡ್ಬೋದು, ಕೆಲಸದ ಜೊತೆಗೆ ಉಚಿತ ಸಮಯನೂ ಸಿಗಬಹುದು. ಆಟ ಪಾಠ ಅಂತ ಹೇಳಿ ಹೊರಗಡೆ ಎಲ್ಲೋ ಒಂದು ಕಡೆ ಇವತ್ತು ಯೋಗ, ಧ್ಯಾನ, ವಾಕಿಂಗ್, ವ್ಯಾಯಾಮ ಈ ರೀತಿ ಮಾಡುವಂತಹ ಒಂದು ದಿನಚರಿ ಇವತ್ತು ಹೊಂದಿರತಕ್ಕಂಥದ್ದು. ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಾದ್ರೆ ಸ್ವಲ್ಪ ಬೇರೆಯವರ ಒಂದು ಭಾವನೆಗಳಿಗೆ ಧಕ್ಕೆ ಆಗ್ಲಾರ್ದಾಗೆ ಮಾತಾಡಬೇಕು ಅನ್ನುವಂತಹ ಯೋಚನೆಯನ್ನ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಪ್ರೇಮಿಗಳಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತಾಗಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ವಿಶೇಷವಾಗಿರುತ್ತೆ. ಇವತ್ತು ಯಾವುದೇ ಒಂದು ಹಳೆಯ ನೆನಪುಗಳನ್ನ ನೆನಪು ಮಾಡಿಕೊಂಡು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಸಮಯ ಸಂದರ್ಭವನ್ನ ಸರಿಯಾಗಿ ಬಳಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ಸಹನೆಯನ್ನ ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ಇವತ್ತು ನಿಮಗೆ ಗೊತ್ತಾಗುತ್ತೆ. ಪ್ರೀತಿಯ ಜನಗಳೇ ಇರಲಿ, ಇವತ್ತು ಬಂಧು ಬಾಂಧವರೇ ಇರಲಿ, ವ್ಯವಹಾರದ ಕ್ಷೇತ್ರಗಳೇ ಇರಲಿ, ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹರಿಸುವಾಗ ಇರುವಾಗ ನೀವು ಕೆಲವೊಂದು ನಿಷ್ಠೂರತೆಯಿಂದ ಡೈರೆಕ್ಟ್ ಆಗಿ ಮಾತಾಡಿ ಅವರ ಮನಸ್ಸಿಗೆ ನೋವನ್ನು ತಂದು ಕೊಡುವಂತಹ ಕೆಲಸವನ್ನ ಮಾಡುವಂತಹ ಸಾಧ್ಯತೆಗಳಿರೋದ್ರಿಂದ ಮಾತಿನ ಮೇಲೆ ಹತೋಟಿಯನ್ನ ಇಟ್ಕೋಬೇಕು. ಸಹನೆ ಅನ್ನುವಂಥದ್ದು ನಿಮ್ಮ ಶಕ್ತಿ ಆಗಬೇಕೇ ಹೊರತು ಅದು ಸಿಟ್ಟು, ಕೋಪ ಅನ್ನುವಂಥದ್ದು ನಿಮ್ಮ ದೌರ್ಬಲ್ಯ ಆಗಬಾರ್ದು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಇವತ್ತು ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ವಿಚಾರ. ಆಶಾವಾದ ಇರಬೇಕು. ಆಶಾವಾದ ನಿಮಗೆ ಧನಾತ್ಮಕವಾಗಿರತಕ್ಕಂತಹ ಬದಲಾವಣೆಗಳು ನಿಮಗೆ ತರ್ತವೆ, ಒಳ್ಳೆ ರೀತಿಯಲ್ಲಿ ಬೆಂಬಲಿಸ್ತವೆ. ಜನಗಳ ಒಂದು ಪ್ರೀತಿ ವಿಶ್ವಾಸಕ್ಕೂ ನೀವು ಪಾತ್ರವಾಗ್ತೀರಿ. ಹಾಗಾಗಿ ಹೇಳುವಂಥದ್ದನ್ನ ತುಂಬಾ ಖಾರವಾಗಿ, ತುಂಬಾ ನಿಷ್ಠೂರವಾಗಿ ಹೇಳೋದಕ್ಕಿಂತಲೂ ಅದನ್ನೇ ನೀವು ಮೃದುವಾಗಿ ಹೇಳಿದಾಗ ಅದು ಅವರಿಗೆ ಅರ್ಥ ಆಗುತ್ತೆ. ಅವರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇವತ್ತು ಸಂಪೂರ್ಣವಾಗಿ ದಿನವನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ನಿಮ್ಮ ಮನಸ್ಸು, ನಿಮ್ಮ ಕೆಲಸ ಎಲ್ಲವೂ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡೋದ್ರಿಂದ ಧನಾತ್ಮಕವಾಗಿರತಕ್ಕಂತಹ ಬೆಳವಣಿಗೆಗಳು ನಿಮಗೆ ಕಂಡು ಬರುತ್ತೆ. ಹಣ ವೃದ್ಧಿ ಆಗುತ್ತೆ, ಸುಧಾರಣೆ ಆಗುತ್ತೆ, ವ್ಯಾಪಾರ ವೃದ್ಧಿ ಆಗುತ್ತೆ, ಜನಗಳ ಪ್ರೀತಿ ವಿಶ್ವಾಸವು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ತುಂಬಾ ಅಂದ್ರೆ ತುಂಬಾ ಅನುಕೂಲಕರವಾದಂತಹ ಒಂದು ಫಲ ಸಿಗುತ್ತೆ. ಇದನ್ನ ಇವತ್ತು ಬಳಸಿ ನೋಡಿ. ಇವತ್ತು ನಿಮಗೆ ಫಲ ಸಿಗದೆ ಇದ್ರು ಕೂಡ ಭವಿಷ್ಯತ್ತಿನಲ್ಲಿ ನಿಮಗೆ ತುಂಬಾ ಅನುಕೂಲವಾದಂತಹ ಫಲಗಳು ನಿಮಗೆ ಸಿಗುವಂತಹದ್ದು. ಇನ್ನು ಸಂಬಂಧಗಳೊಂದಿಗಿನ ಬಂಧುಗಳು ಇವತ್ತು ಸ್ವಲ್ಪ ಏನೋ ಹಳೆ ಕೆಲಸಗಳು, ಹಳೆ ವಿಚಾರಗಳ ಬಗ್ಗೆ ಮಾತಾಡೋದು ಅರ್ಧಕ್ಕೆ ನಿಂತಿದ್ರೆ ಅದ್ರ ಬಗ್ಗೆ ಮಾತಾಡುವಂತಹ ಸಾಧ್ಯತೆಗಳಿದೆ. ಸಾಮಾಜಿಕ ಅಡೆತಡೆಗಳನ್ನ ದಾಟಲಿಕ್ಕೆ ನಿಮಗೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಬಿಡುವಿಲ್ಲದ ವಾತಾವರಣ, ಬಿಡುವಿಲ್ಲದ ಕೆಲಸ, ಇದರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ಫಾಲೋಅಪ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಕೆಲವೊಂದು ಕೆಲಸಗಳು ಅರ್ಧಕ್ಕೆ ಉಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ನೀವು ಕೆಲವೊಂದು ಹಾಸ್ಯ ಪ್ರಜ್ಞೆಗಳನ್ನ ರೂಢಿಸಿಕೊಳ್ಳುವಂತಹ ದಿನ ಕೂಡ ಇವತ್ತಾಗಿರುತ್ತೆ. ಕೆಲವೊಂದು ವಿಚಾರ ಗೋಷ್ಠಿಗಳು, ಕೆಲವೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ಭಾಗವಹಿಸಿದ್ರು ಆಶ್ಚರ್ಯ ಇಲ್ಲ. ಇವತ್ತು ಅಂತ ದಿನ ಇದೆ. ಕೆಲವೊಂದು ಜನ ಶಾಪಿಂಗ್ ಮಾಡ್ಲಿಕ್ಕೆ, ಕೆಲವೊಂದು ಜನ
ಸಿನಿಮಾ ನೋಡೋಕೆ, ನಾಟಕ ನೋಡೋದಕ್ಕೆ, ಅಥವಾ ಈ ರೀತಿ ಬೇರೆಯವ್ರಿಗೆ ಯಾವುದೋ ಒಂದು ಉಡುಗೊರೆಯನ್ನ ಖರೀದಿ ಮಾಡೋದಕ್ಕೆ ಕೂಡಿರುವಂತಹ ಒಂದು ದಿನ ಆಗಿರುತ್ತೆ ಇವತ್ತು. ನಿಮ್ಮ ವೈವಾಹಿಕ ಜೀವನ ಇದೆಯಲ್ಲ, ಇವತ್ತು ಸ್ವಲ್ಪ ದೂರ ಇರುವಂತವ್ರು ಮತ್ತೆ ಹತ್ರ ಆಗೋದಕ್ಕೆ ಪ್ರಯತ್ನ ಮಾಡೋದು, ಅಥವಾ ಮಾತುಕತೆ ಮಾಡಿಕೊಂಡು ಕೆಲವೊಂದು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನಗಳು ನಡೀತವೆ. ಪ್ರೇಮಿಗಳಿಗೂ ಕೂಡ ಅಷ್ಟೇ ಕೆಲವೊಂದು ಗೊಂದಲಗಳಿರ್ತವೆ. ಆ ಗೊಂದಲಗಳನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು ಪ್ರೇಮಿಗಳ ಮಧ್ಯದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರ ಅದೃಷ್ಟದ ಸಂಖ್ಯೆ ಇವತ್ತು 8. ಕುಂಭರಾಶಿ. ಕುಂಭರಾಶಿ ನೋಡಿ, ನಿಮಗೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂಥರ ಬೇಸರ, ಏನೋ ಒಂಥರ ಹತಾಶೆ, ಯಾವುದೋ ಒಂದು ವಿಚಾರದಲ್ಲಿ ಗೊಂದಲಗಳು, ಯಾವುದೋ ಒಂದು ವಿಚಾರ ಅಷ್ಟಕ್ಕೆ ನಿಂತು ಹೋಗಿದೆ, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು, ಅಥವಾ ಈ ಕೆಲಸ ಆಗ್ತಾ ಇಲ್ಲ, ಇವರಿಂದ ನನಗೆ ಆಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ಅಸಮಾಧಾನಗಳು, ಕೆಲವೊಂದು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಸರಿಯಾ ತಪ್ಪ ಕಮೆಂಟ್ ಮಾಡಿ, ಓಕೆನಾ? ಇನ್ನು ಇದನ್ನ ಖಂಡಿತವಾಗ್ಲೂ ನೀವು ಸರಿ ಮಾಡುವಂತಹ ಚಾಕಚಕ್ಯತೆ, ಬುದ್ಧಿಮತ್ತತೆ ನಿಮ್ಮ ಹತ್ರ ಖಂಡಿತವಾಗಿಯೂ ಇದೆ. ಆದ್ರೆ ಇನ್ನೂ ಒಂದಿಷ್ಟು ಎಫರ್ಟ್, ಇನ್ನೂ ಒಂದಿಷ್ಟು ಯೋಚನೆಗಳು, ಇನ್ನೂ ಒಂದಿಷ್ಟು ಸಕಾರಾತ್ಮಕವಾದಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸಮಾಧಾನದಿಂದ ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ಆತುರ ಮಾಡ್ತಾ ಇದ್ದೀರಿ, ಗಡಬಡ ಮಾಡ್ತಾ ಇದ್ದೀರಿ, ಅಥವಾ ಒಂದು ವರ್ಷದ ಕೆಲಸ 6 ತಿಂಗಳಲ್ಲಿ ಆಗ್ಲಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 6 ತಿಂಗಳಲ್ಲಿ ಆಗ್ಲಿ ಅನ್ನುವಂತ ಭಾವನೆ ತರಾನು ನಿಮ್ಮ ಯೋಚನೆ ಇರಬಹುದು. ಹಾಗಾಗಿ ಆ ಒಂದು ಕೆಲಸಕ್ಕೆ ಅದರದೇ ಆದಂತ ಒಂದು ಸಮಯ ಮಿತಿ ಅನ್ನುವಂಥದ್ದು ಇರುತ್ತೆ. ಅಷ್ಟು ಕೊಡದೇನೆ ನೀವು ಆಗಿಲ್ಲ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ರೂಢಿಸಿಕೊಂಡಿರ್ಬೋದು. ಇದ್ರ ಬಗ್ಗೆನೂ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ, ಹೊಂದಾಣಿಕೆಯಿಂದ ಆ ಕೆಲಸವನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಂಡು, ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡಿ. ಖಂಡಿತವಾಗ್ಲೂ ಅದರಲ್ಲಿ ನೀವು ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿರುವಂತಹ ಬಹುಮುಖ್ಯವಾದ ಅಂಶ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ. ಇನ್ನು ನಿಮ್ಮ ಹಣ ಖರ್ಚು ಮಾಡಬಹುದು. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಆರೋಗ್ಯದಗೋಸ್ಕರ ಹಣ ಖರ್ಚಾಗ್ಬೋದು, ಮನೆಗೋಸ್ಕರ ಹಣ ಖರ್ಚಾಗ್ಬೋದು, ಮಕ್ಕಳಿಗೋಸ್ಕರ ಹಣ ಖರ್ಚಾಗ್ಬೋದು, ಮನೆಗೆ ಬೇಕಾಗಿರುವಂತಹ ಬಹುಮುಖ್ಯವಾದ ವಸ್ತುಗಳನ್ನ ಖರೀದಿ ಮಾಡೋದ್ರ ಮೂಲಕ ಹಣ ಖರ್ಚಾಗುವಂತಹ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಖರ್ಚಿನ ಮೇಲೆ ಅಂಕುಶವನ್ನ ಹಾಕಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕುಂಭರಾಶಿಯವರಿಗೆ ಸ್ವಲ್ಪ ಕೈ ಸಡ್ಲು ಬಿಡ್ಲಿಕ್ಕೆ ಹೋಗ್ಬೇಡಿ, ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತ. ಆದ್ರೂ ಕೂಡ ಚಿಂತೆ ಮಾಡ್ಬೇಕಾಗಿಲ್ಲ. ಇವತ್ತಿನ ದಿನ ಮಾತ್ರ ಹಣ ಉಳಿಸೋದಕ್ಕೆ ಇವತ್ತು ಒಳ್ಳೆಯ ಅವಕಾಶ ಇರುತ್ತೆ. ಕೆಲವೊಂದು ಹಣಕಾಸಿನ ಒಳಹರಿವು ಕೂಡ ತುಂಬಾ ಅನುಕೂಲತೆಯಿಂದ ಕೂಡಿರುವಂತಹ ಸಂದರ್ಭಗಳಿದೆ. ಇನ್ನು ನೀವು ಇತರರ ಅಗತ್ಯಗಳಿಗೆ ಗಮನ ಕೊಡಬೇಕಾಗಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ನಿಮ್ಮ ಮನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ನಿಮ್ಮ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಅದ್ರ ಜೊತೆಗೆ ನಿಮ್ಮ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ಮಕ್ಕಳ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮೇಲಿರುವಂತ ಜವಾಬ್ದಾರಿಗಳ ಬಗ್ಗೆಯೂ ಕೂಡ ನೀವು ಅರ್ಥ ಮಾಡ್ಕೊಂಡು ನಡೆದ್ರೆ ಖಂಡಿತವಾಗ್ಲೂ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳೋ ಹಾಗೆ ನಿಧಾನವಾಗಿ ಅದು ಒಂದು ಒಳ್ಳೆಯ ಹಂತಕ್ಕೆ ಬಂದು ತಲುಪುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಸರ್ಕಾರಿ ವ್ಯಕ್ತಿಗಳಿಗೆ ಕಚೇರಿಯಲ್ಲಿ ಬಿಡುವಿಲ್ಲದ ಒಂದು ವಾತಾವರಣ, ಬಿಡುವಿಲ್ಲದ ಕೆಲಸದ
ಕೆಲಸದ ವಾತಾವರಣಗಳು ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಎಲ್ಲದರಲ್ಲೂ ನೀವು ಅದ್ಭುತವಾಗಿರ್ತೀರಿ. ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತಲ್ಲ, ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೂ ಕಡಿಮೆ ಇರಲ್ಲ. ಎಂತಹ ಒಂದು ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮನೆಯಲ್ಲಿ ಇವತ್ತು ಕೆಲವೊಂದು ಚದುರಿರುವ ಅಥವಾ ಭಿನ್ನವಾಗಿರುವ ಅಥವಾ ಹಳೇದಾಗಿರುವ ವಸ್ತುಗಳಿಗೆ ಮರು ಸೃಷ್ಟಿ ಮಾಡುವಂಥದ್ದು, ಅದಕ್ಕೇನೋ ಹೊಸದನ್ನ ಕಾಯಕಲ್ಪವನ್ನು ನೀಡುವಂತಹ ಸಾಧ್ಯತೆಗಳಿದೆ. ಈ ಕಾರಣದಿಂದಾಗಿ ನಿಮಗೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬಿಡುವಿನ ಸಮಯ ಸಿಗೋದೇ ಇಲ್ಲ. ತುಂಬಾ ಬ್ಯುಸಿಯಾಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಹಳೆಯ ನೆನಪುಗಳನ್ನ ನೆನಪು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಹಳೆಯ ವಿಚಾರಗಳ ಬಗ್ಗೆ ತಾತ್ಕಾಲಿಕವಾಗಿ ಇರುಸುಮುರುಸು ಉಂಟಾಗಿದ್ರು ಕೂಡ ಆಮೇಲೆ ಒಂದು ಹೊಸ ಅವಕಾಶಗಳು, ಹೊಸ ಬದಲಾವಣೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 6. ಮೀನರಾಶಿಯವರಿಗೆ ನೋಡಿ, ಇವತ್ತು ಸಾಧ್ಯವಾದಷ್ಟು ಮೀನರಾಶಿಯವರಿಗೆ ಇವತ್ತು ಏನೋ ಒಂದು ಪ್ರಯಾಣವನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದು ಬಹಳ ದೀರ್ಘವಾದ ಪ್ರಯಾಣ ಇರ್ಬೋದು ಅಥವಾ ಚಿಕ್ಕದಾಗಿರುವಂತ ಪ್ರಯಾಣ ಇರ್ಬೋದು. ಆಲ್ಮೋಸ್ಟ್ ಆಲ್ ಪ್ರಯಾಣ ಆಗುವಂತ ಸಾಧ್ಯತೆಗಳು ಜಾಸ್ತಿ ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಪ್ರಯಾಣ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ ಅಥವಾ ನಿಮಗೆ ಮನಸ್ಸನ್ನ ದುರ್ಬಲರನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅವಶ್ಯಕತೆ ಇದ್ರೆ, ತೀರಾ ಅವಶ್ಯಕತೆ ಇದ್ರೆ ಪ್ರಯಾಣ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಅದನ್ನ ಅವಾಯ್ಡ್ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಿದರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತದ್ದು. ಆರ್ಥಿಕವಾಗಿ ಇವತ್ತು ಸಾಕಷ್ಟು ಬಲವಾಗಿ ಕಾಣುವಂತಹ ಸಾಧ್ಯತೆಗಳಿದೆ. ಈ ದಿನ ಇರುತ್ತಲ್ಲ, ಸಾಮಾನ್ಯವಾದ ದಿನಕ್ಕಿಂತಲೂ ಇವತ್ತು ವಿಶೇಷವಾಗಿರುವಂತಹ ದಿನದ ರೀತಿಯಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡು ಬರುತ್ತೆ. ಕೆಲವೊಂದು ಹಣದ ಸಂಪಾದನೆ, ಕೆಲವೊಂದು ಹೊಸ ಯೋಜನೆಗಳಿಗೆ ಕಾರಣವಾಗುವಂತಹ, ಹೊಸ ಅವಕಾಶಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳಿದೆ. ಸಹಜ ಅದು. ಕೈಯಲ್ಲಿ ದುಡ್ಡಿದ್ದಾಗ ಹೊಸದನ್ನ ಯೋಚನೆ ಮಾಡುವಂತಹ ವಿಚಾರಗಳು ಮನಸ್ಸಿಗೆ ಬರುವಂತದ್ದು ಸಹಜವಾಗಿರುವಂತಹ ಪ್ರಕ್ರಿಯೆ. ಇನ್ನು ನಿಮ್ಮ ಮನೆಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಜನ ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಮನೆ ಬದಲಾಯಿಸಬಹುದು, ಸ್ವಂತ ಮನೆಯಲ್ಲಿದ್ರೆ ಇನ್ನೊಂದು ಹೊಸ ಮನೆ ಕಟ್ಟುವಂತದ್ದಾಗ್ಲಿ, ಅಥವಾ ಈ ಮನೆ ಚೇಂಜ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆಗಳು ನಿಮ್ಮ ಮನಸ್ಸಿನಲ್ಲೇನೆ ನಡೆಯುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರೀತಿಯಲ್ಲಿ ಪ್ರೇಮಿಗಳು ಅಸಭ್ಯವಾಗಿರ್ತಕ್ಕಂಥ ವರ್ತನೆಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ತರ ಮಾಡೋದ್ರಿಂದ ಕೆಲವೊಂದು ನಿಮ್ಮ ಪ್ರೇಮದ ವಿಚಾರಗಳ ಮೇಲೆ ಬಹಳ ಧಕ್ಕೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಹೆಚ್ಚಿನ ಕೆಲಸದ ಹೊರತಾಗಿಯೂ ಇವತ್ತು ನಿಮಗೆ ಸಮಯ ಅನ್ನುವಂಥದ್ದು ಸಿಗುತ್ತೆ. ನಿಮ್ಮ ಚಾಕಚಕ್ಯತೆ ಇವತ್ತು ಬಹಳಷ್ಟು ಜನರಿಗೆ ಗೊತ್ತಾಗುತ್ತೆ. ನಿಮ್ಮ ಬುದ್ಧಿಯ ಮಟ್ಟ ಗೊತ್ತಾಗುತ್ತೆ, ನಿಮ್ಮ ಕೆಲಸದ ಮಟ್ಟ ಗೊತ್ತಾಗುತ್ತೆ, ನಿಮ್ಮ ಇರುವಿಕೆಯ ಮಟ್ಟವೂ ಕೂಡ ಕೆಲವೊಂದು ಜನರಿಗೆ ಇವತ್ತು ಗೊತ್ತಾಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮಗೆ ನೀಡಲಾಗಿರುವಂತಹ ಏನ್ ಕೆಲಸಗಳಿದಾವೆ ಅದನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡುವಂತಹ ಸಾಧ್ಯತೆಗಳಿದೆ. ಈ ತರ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಊಟದ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಊಟ ಮಾಡುವಂತಹ ಸಾಧ್ಯತೆ, ಒಳ್ಳೆ ಭೋಜನ ಅಂತ ಹೇಳ್ಬೋದು. ಸ್ವಲ್ಪ ಕರಿದ ಪದಾರ್ಥಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಆಹಾರದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಸೃಜನಾತ್ಮಕವಾಗಿ ಏನನ್ನಾದ್ರೂ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡುವಂತ ಸಾಧ್ಯತೆಗಳಿದೆ. ಹೊಸದನ್ನ ಅಳವಡಿಸಿಕೊಳ್ಳುವಂತಹ ಸಾಧ್ಯತೆಗಳು ನಿಮ್ಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಜೀವನದ ಸಂಗಾತಿ
ಕೆಲವೊಂದು ಎಡವಟ್ಟುಗಳನ್ನ ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಕೆಡಿಸುವಂಥದ್ದು, ಏನೋ ಒಂದು ನಷ್ಟ ಮಾಡುವಂಥದ್ದು ಇರುತ್ತೆ ಚಿಕ್ಕ ಪುಟ್ಟದಾಗಿ. ಅದನ್ನ ನೀವು ಕ್ಷಮಿಸಿ ಇಬ್ರು ಕೂಡ ಖುಷಿಯಾಗಿ ಮತ್ತು ಆತ್ಮೀಯತೆಯಿಂದ ಬಾಂಧವ್ಯತೆಯಿಂದ ಬೆಸೆಯೋದಕ್ಕೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಮೀನ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಅದ್ಭುತವಾಗಿ ಅಲ್ಲದೆ ಇದ್ರೂ ಕೂಡ ನೀವಿರುವಂತಹ ಪರಿಸ್ಥಿತಿಯಲ್ಲಿ ಒಳ್ಳೆಯ ಫಲಗಳು ಸಿಗುವಂತಹ ಒಂದು ದಿನ ಆಗಿರುತ್ತೆ. ದಿನಕ್ಕಿಂತಲೂ ಇವತ್ತಿನ ದಿನ ವಿಭಿನ್ನವಾಗಿರುತ್ತೆ ಪ್ರತಿದಿನಕ್ಕಿಂತಲೂ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಹಾಗಾಗಿ ಸ್ವಲ್ಪ ಇದನ್ನ ಅಳವಡಿಸ್ಕೊಂಡು ಸ್ವಲ್ಪ ಪ್ರಯಾಣದ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನ ರಾಶಿಯವರಿಗೆ ಇವತ್ತಿನ ಅದೃಷ್ಟದ ಸಂಖ್ಯೆ 4.